ಕರ್ಕಟಕ ರಾಶಿಯವರಿಗೆ ಶಶಿಮಂಗಳ ಯೋಗ ಚೆನ್ನಾಗಿದೆ. ಚಂದ್ರ ದ್ವಿತೀಯ ಸ್ಥಾನಕ್ಕೂ ಸಂಚರಿಸ್ತಾನೆ ಈ ವಾರದಲ್ಲಿ. ಹೀಗಾಗಿ ಇಲ್ಲಿ ಮಾಂದಿಯೂ ಇದೆ, ಸ್ವಲ್ಪ ಎಚ್ಚರಿಕೆ ಇರಬೇಕು. ಚೆನ್ನಾಗಿದೆ, ಸ್ವಲ್ಪ ಎಚ್ಚರವೂ ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ದೇಹಬಲ ಸ್ವಲ್ಪ ಸದೃಢವಾಗುತ್ತೆ, ಚೆನ್ನಾಗಿದೆ. ಸಿಹಿ ಪದಾರ್ಥ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ಹೋಟೆಲ್ಲು, ಜ್ಯೂಸು, ಎಳನೀರು ಇಂಥ ಕ್ಷೇತ್ರಗಳು ಸಹಜವಾಗಿ ಬಿಸಿಲೂ ಇದೆ. ಚಂದ್ರನ ಪ್ರಭಾವದಿಂದಾಗಿ ಅದರ ಬೆಲೆಯು ಅಂದರೆ ಅದರ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವೂ ಆಗ್ತಕ್ಕಂಥ ಒಂದು ಲಕ್ಷಣವನ್ನು ಕಾಣ್ತೀವಿ. ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೆಚ್ಚಿನ ಅನುಕೂಲ, ವೃತ್ತಿಯಲ್ಲಿ ಅನುಕೂಲ, ಬುದ್ಧಿಬಲ, ಬುದ್ಧಿ ಚುರುಕಾಗಿರುತ್ತದೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಗುರು ಲಾಭದಲ್ಲಿರೋದ್ರಿಂದಾಗಿ ಯಾವುದೇ ವ್ಯವಹಾರಗಳಿಗೆ ಲಾಭ ಸಿಗ್ತದೆ. ಹಿರಿಯರಿಂದ, ಗುರು ಸಮಾನರಿಂದ ವಿಶೇಷವಾದ ಅನುಕೂಲ ಮತ್ತು ಸಲಹೆಗಳು ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಚಂದ್ರ ನೋಡಿ, ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರು ಮಾತಾಡಿ ಹಣಕಾಸಿನ ವ್ಯವಹಾರಗಳಲ್ಲಿ, ಕುಟುಂಬ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಗೊಳ್ಪಡ್ತೀರಾ, ಒಂದು ಅಪಮಾನಕ್ಕೆ ಸಿಕ್ಕಾಕೊಳ್ತೀರಾ, ಹೇಳಿ ಅವ್ರ ಹತ್ರ ಅನ್ನಿಸ್ಕೊಂಡ್ಬಿಡ್ತಕ್ಕಂಥದ್ದು ಇಂಥದ್ದು ಒಂದು ಸಂದರ್ಭ ಇದೆ. ಹೀಗಾಗಿ ಕರ್ಕಟಕ ರಾಶಿಯ ಸ್ತ್ರೀಯರು ಈ ಒಂದು ಸಂದರ್ಭದಲ್ಲಿ ಬಹಳ ಹುಷಾರು. ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರದಲ್ಲಿ ವಾರದ ಅಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ಗಮನಿಸ್ಕೊಂಡ್ರೆ ಗುರುವಾರದಿಂದ ನಿಮಗೆ ಸ್ವಲ್ಪ ಧೈರ್ಯ, ಸ್ಥೈರ್ಯ ಇವೆಲ್ಲ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹೆಚ್ಚಿನ ಅನುಕೂಲ ಕಾಣ್ತೀರಾ. ವಿದೇಶ ವಹಿವಾಟಿನ ಅನುಕೂಲ ಇದೆ. ವೃತ್ತಿಯಲ್ಲಿ ಬೌದ್ಧಿಕ ಸ್ವಲ್ಪ ತಕರಾರುಗಳು ಉಂಟಾಗುವ ಸಾಧ್ಯತೆ ಇದೆ. ಕೆಲಸದ ಕಡೆಗಳಲ್ಲಿ ನೀವು ಆಲೋಚನೆ ಮಾಡಿದ ಸರಿ ಅಂತ ನೀವು, ಅವ್ರು ಹೇಳಿದ್ದ ಸರಿ ಅಂತ ಅವರು, ಹೀಗೆ ಅದೊಂದು ಕ್ಲ್ಯಾಶ್ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು, ಎಚ್ಚರಿಕೆ ತಗೊಳ್ಳಿ. ನೀವು ಅತಿಯಾಗಿ ಅವಶ್ಯಕತೆ ಇಲ್ಲ, ವಾದ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ವಾದ ಅದು ಈ ವಿಕೋಪಕ್ಕೆ ಹೋಗಿಬಿಡುತ್ತೆ. ಹೀಗಾಗಿ ಹುಷಾರು. ಪೌರೋಹಿತ್ಯ, ಇನ್ಯಾವುದೋ ಒಂದು ದೇವಸ್ಥಾನ, ಅರ್ಚಕರು ಇಂಥವರಿಗೆಲ್ಲ ತುಂಬ ಅನುಕೂಲದ ಲಕ್ಷಣಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಔಷಧ ವ್ಯಾಪಾರ, ಯಾಕಂದರೆ ಕರ್ಮಸ್ಥಾನದಲ್ಲಿ ಗಮನಿಸ್ಕೊಂಡಾಗ ರವಿ ಬುಧಾದಿತ್ಯ ಯೋಗ ಅಲ್ಲಿ ಏರ್ಪಾಡಾಗಿದೆ. ಸ್ವಲ್ಪ ಮಟ್ಟಿಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಈ ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಧನಾಧಿಪತಿಯವನು, ಹೀಗಾಗಿ ಧನಲಾಭ, ವ್ಯವಹಾರದ ವಹಿವಾಟಿನ ಅನುಕೂಲಗಳು, ಅಥವಾ ನೀವೇನೋ ಸಹಾಯ ಮಾಡಿದ ಜನರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು, ನೆನೆಸ್ಕೊಳ್ತಕ್ಕಂಥದ್ದು ಜನ, ಈ ಥರದ್ದೆಲ್ಲ ಒಂದು ಪ್ರಶಂಸೆ, ಗೌರವ, ಪ್ರತಿಷ್ಠೆ ಅಂತೀವಲ್ಲ, ಇದೆಲ್ಲವೂ ದಕ್ಕುವಂತಹ ಸಾಧ್ಯತೆ ಕೂಡ ಇದೆ ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ. ತುಂಬ ಚೆನ್ನಾಗಿದೆ. ಪರಿಹಾರ ಏನಪ್ಪ ಅಂತಂದರೆ ನೋಡಿ, ಹೆಸರು ಕಾಳು ದಾನ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ತಲುಪಿಸಿ, ತುಂಬ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತೊಗರಿಯನ್ನು ಕೊಡಿ. ತೊಗರಿ ಹಾಗೂ ಹೆಸರು ಕಾಳು ಎರಡನ್ನು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕೊಟ್ಟು ಬಂದರೆ ಪ್ರತಿ ದಿವಸ ಮಾಡಿದ್ರೆ ಬಹಳನೇ ಒಳ್ಳೆಯದು. ಅದನ್ನು ಮಾಡಿ.